ನೋಡಿ, ಇಷ್ಟೊಂದೆಲ್ಲ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೇ ಅಧಿವೇಶನ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರಂತೆ. ಸುಮ್ಮನಿದ್ರೆ ಆಗಲ್ಲ ಅಂತ ಗೊತ್ತಾಗಿದೆ. ಡಿಸೆಂಬರ್ 19ನೇ ತಾರೀಕು DCM DK ದಿಲ್ಲಿಗೆ ಹೋಗ್ತಾರೆ. ಎರಡನೇ ಸುತ್ತಿನ ಮಾತುಕತೆ. ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, AICC ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ. ಡಿಸೆಂಬರ್ 20-21ರಂದು ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಸಭೆ ಕೂಡ ಮಾಡುತ್ತಂತೆ. ಅಧಿವೇಶನ ಮುಗಿದ ತಕ್ಷಣ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹಾರ್ತಾರೆ. ಇದು ಎರಡನೇ ಸುತ್ತಿನ ಮಾತುಕತೆ. 20-21ನೇ ತಾರೀಕು ಹೈಕಮಾಂಡ್ ಒಂದು ಇಂಪಾರ್ಟೆಂಟ್ ಮೀಟಿಂಗನ್ನು ಮಾಡುತ್ತೆ, ಸಭೆ ಮಾಡುತ್ತೆ. ಆ ಸಭೆಯಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ಅಧಿವೇಶನ ಮುಗಿದ ತಕ್ಷಣ ಅಧಿವೇಶನದಲ್ಲಿ ಎಲ್ಲವೂ ಕೂಡ ಶಾಂತವಾಗಿದೆ ಅನ್ನುವಂಥ ಮನೋಭಾವನೆ ಇತ್ತು. ಹಂಗನ್ನಿಸ್ತಾ ಇಲ್ಲ. ಇನ್ನು ಇದೆಲ್ಲದರ ಜೊತೆಗೆ ನಿನ್ನೆ ಅಹಿಂದ ನಾಯಕರು ಮಾಡಿರುವಂಥ ಮೀಟಿಂಗ್, ಅದು ಡಿನ್ನರ್ ಮೀಟಿಂಗ್. ಏನೇನು ಮಾಡಿದ್ರು, ಏನೇನು ಮಾತುಕತೆ ಮಾಡಿದ್ರು? ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಬಹುಪರಾಕ್ ಹಾಕಿದ್ರು. ನೀವೇ ನಮ್ಮ ರಾಜ್ಯದ ನಾಯಕರು, ನಾವು ನಿಮ್ಮ ಜೊತೆಗಿದ್ದೀವಿ, ಯಾವುದೇ ಕಾರಣಕ್ಕೂ ಅಂಜಬೇಡಿ. ಇನ್ನು ಅಲ್ಪಸಂಖ್ಯಾತರ ಪರವಾಗಿರುವಂಥ ನಾಯಕರು ನೀವೇನೇನೆ, ನಿಮ್ಮನ್ನೇ ನಂಬಿ ನಮ್ಮ ಜನ ಓಟ್ ಹಾಕಿದ್ದಾರೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಇದು ಅವರು ಕೊಟ್ಟಿರುವಂಥ ಅಭಯ. ಅಹಿಂದ ನಾಯಕರು, ಅಹಿಂದದಿಂದ ಸಿಕ್ಕಿರುವಂಥ ಅಭಯ ಮುಖ್ಯಮಂತ್ರಿಗಳಿಗೆ. ಸೊ ಇಂಥವನ್ನೆಲ್ಲ ಕೇಳ್ತಾ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಸಹಜವಾಗಿ ಅನಿಸಿರುತ್ತೆ, ಇಲ್ಲ ಇಷ್ಟೊಂದು ಜನ ಎಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ, ನಾನು ಯಾಕೆ ನನ್ನ ಮನಸ್ಸನ್ನು ಬದಲಾಯಿಸಬಾರ್ದು ಅಂತ ಹೇಳಿ ಅಂತ. ಆಶ್ಚರ್ಯ ಇಲ್ಲ ಆ ರೀತಿ ಅನಿಸಿದ್ರು ಕೂಡ. ಜನ ಅಪೇಕ್ಷೆ ಪಡ್ತಾ ಇದ್ದಾರಪ್ಪ, ನಂದಲ್ಲ ಅಂತ. ನಾಯಕರು ಅಪೇಕ್ಷೆ ಪಡ್ತಾ ಇದ್ದಾರೆ, ನಂದಲ್ಲ. ಶಾಸಕರನ್ನ ಕೇಳ್ಕೊಳ್ಳಿಬೇಕಿದ್ರೆ ಶಾಸಕರು ಏನು ಹೇಳ್ತಾರೆ ಅಂತ. ಇದು ನನ್ನ ನಿರ್ಧಾರ ಅಲ್ಲ. ಹೋಗಲಿ, ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇದೆಯಾ? ಇಲ್ಲ, ಇಂಥವ್ರು ಕುತ್ಕೋಬೇಕು, ಇಂಥವ್ರು ಇಳಿಬೇಕು, ಹೇಳಿದ್ರೆ ಕೇಳ್ಕೊಂಡೋಗಿ ಅಂತ ಹೇಳೋ ಅಷ್ಟು ಸ್ಟ್ರಾಂಗ್ ಇದೆಯಾ? ಇಲ್ಲ. ಯಾರಿಗೂ ಕೂಡ ಇದಕ್ಕೆ ಆಹ್ವಾನ ಇಲ್ಲ ಡಿ ಕೆ ಅವ್ರನ್ನೊಬ್ಬರನ್ನ ಬಿಟ್ಟು. ಕ್ಷಮಿಸಿ, ಡಿ ಕೆ ಅವ್ರನ್ನ ಕರೆದಿರಲಿಲ್ಲ ಮೀಟಿಂಗಿಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಯಾರನ್ನೂ ಕೂಡ ಕರೆದಿರಲಿಲ್ಲ, ಇನ್ಕ್ಲೂಡಿಂಗ್ ಡಿ ಕೆ ಅವರಾಗಿರ್ಬೋದು, ಡಿ ಕೆ ಅವರ ಆತ್ಮೀಯರಾಗಿರ್ಬೋದು, ಅವರ ಆಪ್ತ ವಲಯದಲ್ಲಿರುವಂಥವ್ರು ಯಾರನ್ನೂ ಕೂಡ ಕರೆದಿರಲಿಲ್ಲ. ಮುಖ್ಯಮಂತ್ರಿಗಳ ಜೊತೆಗಿದ್ದಂಥವರು, ಅದರಲ್ಲೂ ಅಲ್ಪಸಂಖ್ಯಾತ ನಾಯಕರು ಜಾಸ್ತಿ ಜನ ಇದ್ದರು. ಜೊತೆಗೆ ಹಿಂದುಳಿದ ವರ್ಗಗಳ ನಾಯಕರು ಇದ್ದರು. ಸತೀಶ್ ಜಾರಕಿಹೊಳಿ ಅವರನ್ನು ನೋಡ್ತಾ ಇದ್ದೀವಿ ನಾವು. ಹೀಗೆ ಅದು ಬಿಟ್ಟರೆ ಡಿ ಕೆ ಅವ್ರಿಗೆ ಕರೆದಿಲ್ಲ. ಇದು ಕೂಡ ಒಂದು ದೊಡ್ಡ ಪ್ರಶ್ನೆನೇ. ಡಿ ಕೆನ ಯಾಕೆ ಕರೆದಿಲ್ಲ ಅನ್ನೋದು ಒಂದು ಕಡೆಗೆ ಇರಲಿ. ಜೊತೆಗೇನು ಅಂದರೆ, ನೀವೇ ನಮ್ಮ ನಾಯಕರು, ನಿಮಗೇ ಓಟ್ ಹಾಕಿರುವಂಥದ್ದು, ಯಾವುದೇ ಕಾರಣಕ್ಕೂ ನೀವು ಹಿಂಜರಿಬೇಡಿ, ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ. ಅಂದರೆ ಇದರ ಅರ್ಥ ಏನು?